ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ದಿವಸಗಳಾದ ಮೇಲೆ ಮತ್ತೆ ಒಂದು ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಸ್ಯಾಟರ್ಡೇ, ಮೋಸ್ಟ್ಲಿ ಈ ವಿಡಿಯೋ ಇವತ್ತು ಅಥವಾ ನಾಳೆ ಪೋಸ್ಟ್ ಆಗ್ಬೋದು. ಸೊ ನನ್ನ ಬರ್ಡೇ ಸೆಲೆಬ್ರೇಷನ್ ವೀಡಿಯೋಗಳು ಸ್ವಲ್ಪ ಪೆಂಡಿಂಗ್ ಇದ್ದು, ಸೊ ಆ ವಿಡಿಯೋಗಳನ್ನು ಕೂಡ ನಾನು ಇವತ್ತು ಪೋಸ್ಟ್ ಮಾಡ್ತಿದ್ದೀನಿ. ಎಲ್ಲಾದ್ರದ್ದು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಸೊ ಹೇಗಿತ್ತು ಡೇ ಅಂತ, ಬಿಕಾಸ್ ಅದು ತುಂಬ ಲೈಕ್ ಇಬ್ಬರು ಪರ್ಸ್ನಲ್ ಟೈಮ್ನ ಶೇರ್ ಮಾಡ್ಕೊಂಡಿದ್ದು, ಅದಕ್ಕೆ ಜಾಸ್ತಿ ಅದ್ರದ್ದು ವೀಡಿಯೋ ಮತ್ತು ಕ್ಲಿಪ್ಪಿಂಗ್ಸ್ ತೆಗೊಳಕ್ಕಾಗಲಿಲ್ಲ. ಬಟ್ ಸ್ಟಿಲ್ ಸ್ವಲ್ಪ ತೆಗೆದಿದ್ದೀನಿ, ಬಿಕಾಸ್ ನಮ್ಮ ಮೆಮೊರಿಗೆ ಆಲ್ಬಮ್ಗೆ ಇದು ಆ್ಯಡಪ್ ಆಗಲಿ ಅಂತ. ಸೊ ಅದ್ರ ವೀಡಿಯೋನೂ ಬರುತ್ತೆ, ನೋಡ್ಕೊಂಡು ಬನ್ನಿ. ಹಾಗೆ ಇವತ್ತು ಸಂಜೆ ನಾನು ವೀಡಿಯೋ ಮಾಡ್ತಿದ್ದೀನಿ. ಸೊ ಪೂಜೆ ಕೂಡ ಆಗಿದೆ. ಸೊ ಮನೆಯಲ್ಲಿ ಇವತ್ತು ಬನದ ಹುಣ್ಣಿಮೆ ಸಮಥಿಂಗ್ ಅಂತ ಏನೋ ಸ್ಪೆಷಲ್ ಡೇ, ಹುಣ್ಣಿಮೆ ದಿವಸ. ಸೊ ನೋಡಿ, ಕಂಪ್ಲೀಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಹೊಸದಾಗಿ ಒಬ್ಬರು ಫೈಟರ್ ಫಿಶ್ ಬಂದಿದ್ದಾರೆ. ಎಲ್ಲೂ ಬಚ್ಚಿಕೊಂಡ್ಬಿಟ್ಟಿದೆ ಇದು. ಇಲ್ಲಿದೆ ನೋಡಿ, ನಿದ್ದೆ ಮಾಡ್ತಿದೆ ಗಾಯ್ಸ್ ಇದು. ಆ್ಯಕ್ಚುಲಿ ಫಸ್ಟ್ 2 ಗೋಲ್ಡ್ ಫಿಶ್ ತಂದ್ವಿ. ಅದು ಗೋಲ್ಡ್ ಫಿಶ್ ಗೊತ್ತಲ್ಲ, ಆಕ್ಸಿಜನ್ ಇರಲೇಬೇಕು, ಮತ್ತು ಅದು ಉಳಿಲಿಲ್ಲ, ಹೋಯಿತು. ಸೊ ನೆಕ್ಸ್ಟ್ ಫೈಟರ್ ಫಿಶ್ ತಂದ್ವಿ. ಸೊ ಇದನ್ನು ಹಾಕಿದ್ದೀವಿ, ನೋಡಬೇಕು ಇದು ಹೇಗಿರುತ್ತೆ ಅಂತ. ಬಟ್ ಚೆನ್ನಾಗಿದೆ, ಬ್ಲೂ ಕಲರ್. ಇದ್ರದ್ದೇನು ಹೆಸರು ಹೇಳಿದ್ರು, ಬಟ್ ನಮಗೂ ಅಷ್ಟು ನೆನಪಿಲ್ಲ. ಸೊ ನೋಡುವ, ಚೆನ್ನಾಗಿದೆ. 12 o'clockಗೆ ಇಲ್ಲಿ ಭಾಸ್ಕರು ನನಗೆ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಹೇಳಿ ಸರ್ಪ್ರೈಸ್ ಕೇಕ್ ತೊಗೊಂಡು ಬಂದಿದ್ರು. ಸ್ಪೆಷಲ್ ಆಗಿ ಇತ್ತು ನನಗೆ ಕೇಕು, ಬಿಕಾಸ್ ಯುನೀಕಾಗಿ ಮಾಡ್ಕೊಂಡು ಬಂದಿದ್ರು, ಡಿಫ್ರೆಂಟ್ ಥೀಮ್. ಇವಾಗ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಟ್ರೆಂಡಿಂಗ್ ಆಗಿದೆಯಲ್ಲ, ಬರ್ನಿಂಗ್ ಶೀಟ್ ಏನು ಮಾಡಿಬಿಡ್ತಾರೆ, ಹಾಕ್ತಾರೆ. ಎಕ್ಸಾಕ್ಟಾಗಿ ಇದ್ರ ಹೆಸರು ನನಗೂ ಗೊತ್ತಿಲ್ಲ. ಲೈಕ್ ಈ ಥರ ಮಧ್ಯದಲ್ಲಿ ನಾವು ಬರ್ನ್ ಮಾಡಿದ್ರೆ ಅದು ಓಪನ್ ಆಗಿ ನಮ್ಮ ಏನಾದರೂ ಮೆಸೇಜ್ ಇದ್ದರೆ ಅದು ತೋರಿಸುತ್ತೆ. ಇದರಲ್ಲಿ ಹ್ಯಾಪಿ ಬರ್ಡೇ ಮೈ ಲವ್ ಅಂತ ಇತ್ತು. ಕೇಕ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಸರ್ಪ್ರೈಸ್ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ರೆಂಡ್ಸು ಕೂಡ ಬಂದಿದ್ದರು ಮನೆಗೆ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಇದನ್ನೆಲ್ಲ ನಾನು ವೀಡಿಯೋ ಮಾಡಬೇಕು ಅಂದ್ಕೊಂಡಿಲ್ಲ. ಇದೆಲ್ಲ ನನ್ನ ಫ್ರೆಂಡ್ ಫೋನಲ್ಲಿ ನಾನು ವೀಡಿಯೋಗಳನ್ನ ಕಳಿಸ್ಕೊಂಡಿದ್ದು. ತುಂಬ ಖುಷಿ ಆಯಿತು. ಎಷ್ಟು ವರ್ಷ ಏನು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಈ ವರ್ಷ ಆಚೆ ಪ್ಲ್ಯಾನ್ ಮಾಡಿದ್ವಿ. ಸೊ ಆಚೆ ಹೋಗಿ ಬರೋಣ ಅಂತ ಹೇಳಿ 1 ಡೇ ಔಟಿಂಗ್ ಥರ, ಲೈಕ್ ಇವತ್ತು ಹೋಗಿ ನಾಳೆ ಬರೋ ಥರ ಪ್ಲ್ಯಾನ್ ಮಾಡಿದ್ವಿ. ಎಲ್ಲಿ ಹೋದ್ವಿ ಅಂತ ಹೇಳಿದರೆ, ರ್ಯಾವಿಶಿಂಗ್ ರಿಟ್ರೀಟ್, ಎಲ್ರಿಗೂ ಗೊತ್ತಿರೋವಂಥ ಒಂದು ರೆಸಾರ್ಟೇನೆ. ಸೊ ನಾವು ಇಲ್ಲಿ 1 ಡೇ ಸ್ಟೇ ಮಾಡಿದ್ದಕ್ಕಂತ ಹೋಗಿದ್ವಿ. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಬಟ್ ನೇಚರ್ ವ್ಯೂ ಮತ್ತು ಗ್ರೀನರೀಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ನಾವೇನು ಕೇಳಿದ್ವೋ ನಮ್ಗದು ಸಿಕ್ಕಲಿಲ್ಲ. ಅದು ಬಿಟ್ಟು ಬೇರೆದೇ ಎಲ್ಲ ಸಿಕ್ತು. ಬಿಕಾಸ್ ನಾನು ಹುಟ್ಟಿರೋ ದಿನ ಆ ಥರ ಇದೆ. Feb 14 ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಲೈಕ್ ಎಲ್ಲ ಕಪಲ್ಸು ಕೂಡ ಸ್ವಲ್ಪ ಸ್ಪೆಷಲಾಗಿ ಫೀಲ್ ಮಾಡೋಕ್ಕೆ ಆಚೆ ಬಂದೇ ಇರ್ತಾರೆ. ಸೊ ಆ ಥರದ್ರಲ್ಲಿ ತುಂಬ ಕ್ರೌಡ್ ಇರುತ್ತೆ ಎಲ್ಲ ಕಡೆ, ಮತ್ತು ಎಲ್ಲ ಕಡೆ ಬೇಗ ರಿಸರ್ವೇಷನ್ಸ್ ಬುಕ್ಕಿಂಗ್ ಆಗೋಗ್ತಿರುತ್ತೆ. ಸೊ ನಾವಿಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಬುಕ್ ಮಾಡಿದ್ವಿ. ಸೊ ಚೆನ್ನಾಗಿ ಆರ್ಗನೈಸ್ ಮಾಡಿಕೊಟ್ಟಿದ್ರು. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಅಷ್ಟು ಮೀಟ್ ಆಗಿಲ್ಲ. ಬಟ್ ಸ್ಟಿಲ್ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು. ನಾವು ಪೂಲ್ ಸೈಡ್ ಪ್ರೈವೇಟ್ ಟೇಬಲ್ಸ್ನ ಬುಕ್ ಮಾಡಿದ್ವಿ. ಸೊ ಅಲ್ಲಿ ಕೂತ್ಕೊಂಡು ಡಿನ್ನರ್ಗೆ ನಾವು ಚೂಸ್ ಮಾಡ್ಕೊಂಡಿದ್ವಿ. ಆದಷ್ಟು ನಾನು ಕ್ಲಿಪ್ಪಿಂಗ್ಸ್ ತೆಗಿಯೋಕ್ಕಾಗಲ್ಲ ಮಧ್ಯಾಹ್ನ ಊಟದ್ದು ಮತ್ತು ಗೇಮ್ಸ್ದು ಎಲ್ಲನೂ, ಬಿಕಾಸ್ ಫುಲ್ ಫನ್ನಲ್ಲಿ ಚೆನ್ನಾಗಿತ್ತು. ಫುಲ್ ಮುಳುಗೋಗ್ಬಿಟ್ಟಿದ್ವಿ ಅದರಲ್ಲೇ. ಸೊ ಮೊಬೈಲ್ಸ್ನ ಕ್ಯಾರಿ ಮಾಡಿಕೊಂಡು ಎಲ್ಲ ಆಗಲ್ಲ ಅಂತ ಹೇಳಿಬಿಟ್ಟು ಫಸ್ಟ್ ನಮಗೆ ನಾವು ಟೈಮ್ ಕೊಡೋಣ ಅಂತ ತಿರುಗಾಡ್ತಿದ್ವಿ. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೆಗೊಳಕ್ಕಾಗದೇನು ಮಾತ್ರ ಇಲ್ಲಿ ನಾನು ತೆಗೆದು ಇಲ್ಲಿ ಹಾಕಿದ್ದೀನಿ. ಸೊ ಕ್ಯಾಂಡಲ್ ಲೈಟ್ ಡಿನ್ನರ್ ತುಂಬ ಪ್ಲೆಸೆಂಟ್ ಮತ್ತು ಕಾಮ್ ಆಗಿತ್ತು. ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಹೋಗ್ತಿತ್ತು, ಲೈವ್ ಮ್ಯೂಸಿಕ್ ಇತ್ತು.
ಡಿನ್ನರ್ ಮುಗಿಸಿ ಬೆಳಗ್ಗೆ ಎದ್ದೇಳೋಷ್ಟೊತ್ತಲ್ಲಿ ಸನ್ರೈಸ್ ನೋಡ್ಬೇಕಂತ ಅಂದ್ಕೊಂಡ್ವಿ. ಬಟ್ ಆಲ್ರೆಡಿ ಸನ್ ಎದ್ದು ಕೂತಿದ್ರು. ನಾವು ನಿಧಾನಕ್ಕೆ ಎದ್ದು ಆಚೆ ಬಂದ್ವಿ. ಸೊ ಫುಲ್ ಬರ್ಡ್ಸು ಸೌಂಡು ಮತ್ತು ಸನ್ರೈಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಗೆ ರೂಮ್ ಸರ್ವಿಸು ಇರುತ್ತೆ, ನಿಮಗೆ ಕಾಫಿ ಟೀ ಬೇಕಂದರೆ ರೂಮ್ಗೆ ತಂದು ಕೊಡ್ತಾರೆ. ಸೊ ನಾವು ಕೂಡ ಕಾಫಿ ಟೀನ ಆರ್ಡ್ರ್ ಮಾಡ್ಕೊಂಡಿದ್ವಿ ರೂಮ್ಗೆ. ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ಫೇಸ್ ನೋಡ್ತಿರ್ಬೋದು ನಿದ್ದೆ ಇಲ್ಲದೆ ಹೇಗಾಗಿದೆ. ಸೊ ಬೆಳಿಗ್ಗೆ ಸನ್ರೈಸ್ ನೋಡ್ಕೊಳ್ತಾ ಬಾಲ್ಕನಿ ಇರುತ್ತೆ ಅದೇ ರೂಮ್ಗೆ. ಸೊ ರೂಮ್ದೊಂದು ಸಣ್ಣ ಟೂರ್ ಮಾಡಿ ತೋರಿಸ್ತಿದ್ದೀನಿ. ನಾವು ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಜೊತೆ ಹೋಗಿದ್ದಿದ್ದು. ಸಪ್ರೇಟ್ ರೂಮ್ ಬೇಕಂತ ನಾವು ಆಪ್ಟ್ ಮಾಡಿದ್ದು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಹೇಳಿದ್ನಲ್ಲ, ಸೊ ಅವತ್ತು ಫುಲ್ ಎಲ್ಲ ಕಪಲ್ಸ್ ಡೇ ಆಗಿರೋದ್ರಿಂದ ಸಿಂಗಲ್ ಬೆಡ್ರೂಮ್ ಸಿಗಲಿಲ್ಲ ನಮಗೆ. ಸೊ ಒಂದು ರೂಮಲ್ಲಿ 2 ಕಾಟ್ಸ್ ಇರೋ ಥರ ಸಿಕ್ತು. ಓಕೆ ಫೈನ್, ಇನ್ನೇನು ಮಾಡೋದು, ಬಂದಿದ್ದೀವಲ್ಲ ವಿಲ್ ಜಸ್ಟ್ ತೊಗೊಳ್ಳೋಣ ಅಂತ 2 ಬೆಡ್ ಇತ್ತು ಮತ್ತು ಒಂದು ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ ಈ ಥರ. ಸೊ ಆಚೆಗೆ ಹೋಗೋ ಥರ. ಸೊ ಅಲ್ಲಿ ಕಾಫಿ ಟೀ ಕುಡಿದು ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು. ನಾವು ಕೂಡ ಆ ಬಾಲ್ಕನಿ ಟೈಮ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎವ್ರಿ ಮೂಮೆಂಟಲ್ಲಿದ್ದಾಗ ತುಂಬಾ ಪ್ಲೆಸೆಂಟ್ ಕಾಮ್ ಅಂತ ಫೀಲ್ ಆಗ್ತಿತ್ತು. ಬಿಸಿಲು ಒಂದು ಬಿಟ್ಟರೆ ಇನ್ನೇನು ಇರಲಿಲ್ಲ. ಸೊ ಈ ಥರ ಇರ್ತಿತ್ತು ಬಾಲ್ಕನಿಯಿಂದ ನಮಗೆ ವಿಸಿಟ್. ಸೊ ಬೆಳಗ್ಗಿನ ಕಾಫಿ ತರಿಸಿ ಕುಡಿದು ಇಬ್ಬರು ಆರಾಮಾಗಿ ಕಷ್ಟ ಸುಖ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂಥರ ಅವಾಗವಾಗ ಸಣ್ಣ ಬ್ರೇಕ್ ಬೇಕನ್ಸುತ್ತೆ ಕಪಲ್ಸ್ ಮಧ್ಯ. ಸೊ ಚೆನ್ನಾಗಿ ಅನ್ನಿಸ್ತು. ಸೊ ಕಂಪ್ಲೀಟ್ ವಿಡಿಯೋ ನೋಡಿ. ಇದು ನೆಕ್ಸ್ಟ್ ಡೇ ನೈಟ್. ಆ್ಯಕ್ಚುಲಿ ನಾವು ಅಷ್ಟು ಓಡಾಡ್ಲಿಕ್ಕಾಗಲಿಲ್ಲ, ಬಿಕಾಸ್ ನಾವು ರೆಡಿಯಾಗಿ ಕ್ಯಾಂಡಲ್ ಲೈಟ್ ಡಿನ್ನರ್ಗೆಲ್ಲ ಕುತ್ಕೋಬೇಕಾಗಿತ್ತು. ಸೊ ಇದು ಬಂದುಬಿಟ್ಟು ಕೆಳಗಡೆ ಡೆಕೋರೇಷನ್ ಮಾಡಿದ್ದು ವ್ಯಾಲೆಂಟೈನ್ಸ್ ಡೇಗೆ ಅಂತಲೇ ಎಲ್ಲ ಕಪಲ್ಸ್ಗೂ. ಸೊ ಅಲ್ಲೇ ಮಾವಿನಕಾಯಿ ಸೀಸನ್, ಮಾವಿನ ಹಣ್ಣು ಸೀಸನ್ ಶುರು ಆಗಿತ್ತಲ್ಲ, ಫುಲ್ ಮಾವಿನ ತೋಪೇನೆ. ಸೊ ಫುಲ್ ಮಾವಿನ ಹಣ್ಣು ಎಲ್ಲ ಮರದಲ್ಲೂ ಬಿಟ್ಟಿತ್ತು. ನಮಗೆ ಹಾರ್ಸ್ ರೈಡು ಎಲ್ಲ ಕೂಡ ಇತ್ತು. ಬಟ್ ಅದು ಯಾವುದು ನಾನು ತೆಗ್ದಿಲ್ಲ, ಬಿಕಾಸ್ ಆ್ಯಕ್ಟಿವಿಟೀಸ್ ಇದ್ದಾಗ ಫೋನ್ನ ನಾನು ರೂಮಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೆ ಮೀನ್ ವೈಲ್ ನಾನು ಎಂಜಾಯ್ ಮಾಡೋ ಜೋಶಲ್ಲಿ. ಸೊ ಇದು ಬ್ರೇಕ್ಫಾಸ್ಟು, ಇದೊಂದೇ ನಾನು ಶೂಟ್ ಮಾಡ್ಕೊಂಡಿದ್ದು. ಸೇಮ್ ಇದೇ ಹಾಲಲ್ಲೇ ಲಂಚ್ಗೂ ಕೂಡ ಅರೇಂಜ್ ಮಾಡಿದರು. ತುಂಬ ವೆರೈಟೀಸ್ ಇತ್ತು. ಬಟ್ ಏನಂತ ಹೇಳಿದ್ರೆ ವೆಜ್ಗೆ ಜಾಸ್ತಿ ವೆರೈಟಿ ಕೊಟ್ಟಿದ್ರು, ನಾನ್ ವೆಜ್ಗೆ ಲಿಮಿಟೆಡ್ ಆಗಿತ್ತು. ಸೊ ಮತ್ತೆ ಇಲ್ಲಿ ಬಂದು ಕಾಫಿ ಕುಡಿತಾ ಇದ್ವಿ, ಮತ್ತೆ ಸುತ್ತಾಡಿಕೊಂಡು ಬಂದು. ನಮ್ಮದು ಚೆಕ್-ಇನ್ ಬಂದುಬಿಟ್ಟು ತುಂಬ ಲೇಟಾಗಿದೆ, ಚೆಕ್ಔಟ್ ಬೇಗ ಆಯಿತು. ಸೊ ನೋಡ್ಬೋದು ಇದು ಬ್ರೇಕ್ಫಾಸ್ಟ್ ಆಗಿತ್ತು. ಹಾಗೆ ವೆಜ್ ನಾನ್ ವೆಜ್ ಎಲ್ಲ ಕೂಡ ಇತ್ತು, ಮತ್ತು ಸ್ವೀಟು, ಒನ್ ಡೆಸರ್ಟ್, ಸಲಾಡ್ಸ್ ಎಲ್ಲ ಥರ ವೆರೈಟಿ ಇತ್ತು. ಸೊ ನಾವಂತೂ ತುಂಬಾ ಚೆನ್ನಾಗಿ ಡೇನ ಎಂಜಾಯ್ ಮಾಡಿದ್ವಿ. ಯಾರಾದರೂ ರಾವಿಶಿಂಗ್ ರಿಟ್ರೀಟ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಹೋಗ್ಬೋದು. ಬಟ್ ಐ ಕ್ಯಾನ್ ರೇಟ್ ಇಟ್ ಲೈಕ್ 5ಗೆ 3.5 ರೇಟ್ ಮಾಡ್ಬೋದು ಅಷ್ಟೇ. ಅಂತ ತುಂಬ ಒಳ್ಳೆಯ ಜಾಗ ಅಲ್ಲ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್.